ವೃಷಭ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾರೆ. ಖಂಡಿತಲ್ಲೂ ಕೂಡ ಈ ಥರ ಬಹಳ ವಿಶೇಷ. ಕರ್ನಾಟಕದಲ್ಲಿ ಹೆಣ್ಮಕ್ಳು ಈ ಥರ ಮುಂದೆ ಬಂದ ಅಸ್ಟ್ರಾಲಜಿಗಳು ನಮಗೂ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಕಲೀಲಿ ಅಂತ ನಾವೆಲ್ಲ ತುಂಬ ಜನ ಕ್ಲಾಸ್ ಮಾಡಿದ್ವಿ. ಅಂದರೆ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಏನು ಹೇಳ್ತಾರೆ ನೋಡೋಣ. 100% ಲೇಡೀಸ್ ಸ್ವಲ್ಪ ವೃಷಭ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನೀಡ್ತಿದ್ರೆ ಮೇಡಮ್, ಇನ್ನೂ ಹೆಚ್ಚಿನ ಮಾಹಿತಿ ಏನೆಲ್ಲ ಕೊಡ್ತಾರೆ ಜನಕ್ಕೆ ಪರಿಹಾರವನ್ನು ಹೇಳಿ ಮೇಡಮ್ ಅವರೇ. ಮತ್ತು ಒಳ್ಳೆ ಪಾಯಿಂಟ್ಸ್ಗಳೇನು, ಯಾವೆಲ್ಲ ನಂಬರ್ಸು ಕಲರ್ಸು ಫಾಲೋ ಮಾಡಿದ್ರೆ ಲಕ್ ಬರುತ್ತೆ ತಿಳಿಸಿ ಮೇಡಮ್. ವೃಷಭ ರಾಶಿಯವರು ನೋಡಿ, ಈ ವರ್ಷ ನೀವೇನು ಅನ್ಕೊಂಡ್ರು ಎಲ್ಲವೂ ಕೂಡ ನೆರವೇರ್ತಾ ಹೋಗುತ್ತೆ. ಯಾಕೆ ಅಂದರೆ ನಿಮಗೆ 10ನೇ ಮನೆಯಲ್ಲಿ ರಾಹು ಇದ್ದು ಮತ್ತೆ ರಾಹು ಮತ್ತೆ ನಿಮಗೆ 9ನೇ ಮನೆ ಅಂದರೆ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಅಂದರೆ 12ನೇ ತಿಂಗಳಿಂದ ಆಚೆ ರಾಹು ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಅದೇ ರೀತಿ ಶನಿ ಕೂಡ ನಿಮಗೆ 11ನೇ ಮನೆಯಲ್ಲಿದ್ದು ಎಲ್ಲ ಸಕಲ ಸಂಪತ್ತು ಐಶ್ವರ್ಯ ಕೂಡ ವೃಷಭ ರಾಶಿಯವರಿಗೆ ಆಲ್ರೆಡಿ ವೃಷಭ ರಾಶಿಯವರಿಗೆ ಕೊಡ್ತಾ ಹೋಗ್ತಿದ್ದಾನೆ. ಅದರಲ್ಲೂ ನಿಮ್ಮ ರಾಶಿಯಾಧಿಪತಿ ಶುಕ್ರ ಕೂಡ ನಿಮಗೆ ತುಂಬ ಪಾಸಿಟಿವ್ ಆಗಿರೋದ್ರಿಂದ ನೀವು ಏನೇ ಕೆಲಸ ಕಾರ್ಯ ಮಾಡಿದ್ರು ತುಂಬ ಒಳ್ಳೇದಾಗುತ್ತೆ. ಅದರಲ್ಲೂ ಮನೆಯಲ್ಲಿ ವೃಷಭ ರಾಶಿಯವರು ನೋಡಿ, ಈ ವರ್ಷ ಯುಗಾದಿ ನಂತರ ಕೂಡ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗೋದು, ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಸೈಟ್ ಜಾಗ ತಗೊಳ್ಳೋದು ಅಥವಾ ದೊಡ್ಡ ದೊಡ್ಡ ಜಾಗಗಳನ್ನು ಕಾಂಟ್ರಾಕ್ಟ್ ಮಾಡೋದು, ಇದರ ಜೊತೆ ಯಾವುದೇ ಫೀಲ್ಡಲ್ಲಿ ಇರಲಿ, ಸಿನಿಮಾ ರಂಗದವರಾಗಿರ್ಬೋದು, ರಾಜಕೀಯ ರಂಗದವರಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸಂಸ್ಥೆ ಕಂಪನಿ ನಡೆಸ್ತಾ ಇರ್ಬೋದು, ಇವರೆಲ್ಲರಿಗೂ ಕೂಡ ಈ ವರ್ಷ ತುಂಬನೇ ಲಕ್ ಅಂತ ಹೇಳ್ಬೋದು. ಜೊತೆಗೆ ಒಂದು ಸಣ್ಣ ಒಂದು ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಮಾತಿನ ಮೇಲೆ ಸ್ವಲ್ಪ ಗಮನ ಇರಬೇಕಾಗುತ್ತೆ. ಯಾಕೆ ಅಂದ್ರೆ ಶನಿಯ ಒಂದು ದೃಷ್ಟಿ 3ನೇ ಮನೆ ಅಂತಂದ್ರೆ ವೃಷಭ ರಾಶಿಯ ಮೇಲೆ ಬೀಳೋದ್ರಿಂದ ತಮ್ಮ ಮೇಲೆ ತಮಗೆ ಗಮನ ಜಾಸ್ತಿ ಇರ್ಬೇಕಾಗತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಮಾತು, ಸಣ್ಣ ಪುಟ್ಟ ಮಾತು ಆಡಿ ಎಲ್ಲಾದ್ರೂ ಸಿಕ್ಕಾಕೊಂಡ್ರೆ ಅದು ತುಂಬಾ ಕಷ್ಟಕ್ಕೆ ತಳ್ಳುತ್ತೆ ಅಂತ ಹೇಳುತ್ತೆ. ಸೊ ಅದರಿಂದ ಎಲ್ಲ ಒಂದ್ ಕಡೆ ಅವಮರ್ಯಾದೆ ಕೂಡ ಆಗುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಯಾವ್ದು ಒಂದು ಪಾಸಿಟಿವ್ ಆದ್ರೆ ಒಂದು ನೆಗೆಟಿವ್ ಇರಲೇಬೇಕು. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ. ಮತ್ತೆ ನಿಮ್ಮ ಮಕ್ಕಳು, ಅಲ್ಲೂ ಕೂಡ ನೋಡಿ ಸಪ್ತಮ ದೃಷ್ಟಿ, ಶನಿಯ ಸಪ್ತಮ ದೃಷ್ಟಿ ನಿಮಗೆ 5ನೇ ಮನೆ ಮೇಲೆ ಬೀಳೋದ್ರಿಂದ ಮಕ್ಕಳಿಂದ ಸ್ವಲ್ಪ ಎಲ್ಲ ಒಂದ್ ಕಡೆ ಅವಮರ್ಯಾದೆ ಆಗೋದು ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ದಿರೋದು ಅಥವಾ ಮಕ್ಕಳು ಮನೆ ಬಿಟ್ಟು ಹೋಗುವಂಥದ್ದು, ಈ ಥರದ್ದೆಲ್ಲ ಸ್ವಲ್ಪ ಎದುರಿಸ್ಬೇಕಾಗತ್ತೆ. ಮತ್ತೆ 10ನೇ ಮನೆ ಅಂದ್ರೆ ಧನಸ್ಸು ರಾಶಿ ಮೇಲೆ ಶನಿಯ ಒಂದು 10ನೇ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮ್ಮ ಒಂದು ಗೌಪ್ಯ ವಿಚಾರ ಏನಿರುತ್ತೆ, ನಿಮ್ಗೆ 8ನೇ ಮನೆ ಅದಾಗಿರೋದ್ರಿಂದ ನಿಮ್ಮ ಒಂದು ಸೀಕ್ರೆಟ್ಸ್ ಯಾರಿಗಾದ್ರೂ ಹೇಳ್ಕೊಂಡಿದ್ರೆ ಅಥವಾ ನಿಮ್ಮ ಆಪ್ತರಿಂದ ಎಲ್ಲ ಒಂದ್ ಕಡೆ ಅವಮರ್ಯಾದೆ ಆಗೋದು ಅಥವಾ ಸಡನ್ ಶಾಕಿಂಗ್ ನ್ಯೂಸ್ ನೀವು ಕೇಳುವಂಥದ್ದು ಅತಿ ಹೆಚ್ಚಿರುತ್ತೆ. ಇದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದು ಒಳ್ಳೆ ವಿಷಯ ಆಗಿರ್ಬೋದು ಅಥವಾ ಕೆಟ್ಟ ವಿಷಯ ಆಗಿರ್ಬೋದು, ಏನೇ ಆದ್ರೂ ತಡ್ಕೊಳ್ಳುವಂತ ಕೆಪಾಸಿಟಿ ನಿಮ್ಗಿರ್ಬೇಕಷ್ಟೇ. ಸೊ ಈ ಎಲ್ಲವೂ ಕೂಡ ನಾವು ಹೇಗೆ ದುಡ್ಡಿನ ಪಾಡಿಗೆ ದುಡ್ಡು ಬರ್ತಾನೆ ಇರುತ್ತೆ. ವೃಷಭ ರಾಶಿಯವರಿಗೆ ಗುರು ತುಂಬಾ ಚೆನ್ನಾಗಿರೋದ್ರಿಂದ ದುಡ್ಡು ತುಂಬಾನೇ ಈ ವರ್ಷ ದುಡ್ಡನ್ನ ನೋಡ್ತೀರಾ, ಲಾಭವನ್ನ ನೋಡ್ತೀರಾ. ಅದರ ಜೊತೆ ಕೆಲವೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ ನಾನು ಇವಾಗ ಏನಿದೆ, ಅವಮರ್ಯಾದೆ ಆಗೋದು, ಶತ್ರುಗಳು ಮಿತ್ರಗಳು ಶತ್ರು ಆಗೋದು, ನಮ್ಮ ಸೀಕ್ರೆಟ್ನ ಹೊರಗಡೆ ಎಲ್ಲ ಬಯಲ್ ಮಾಡೋದು, ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಇದರಿಂದ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಮುಖ್ಯವಾಗಿ ವೃಷಭ ರಾಶಿಯವರು ಏನಪ್ಪಾ ಅಂದ್ರೆ ನೋಡಿ, ನಿಮ್ಮ ಒಂದು ನಂಬರ್ ಅಂತ ಬಂದಾಗ ನೀವು ತುಂಬಾ ಫಾಲೋ ಮಾಡ್ಬೇಕಾಗಿರೋ ನಂಬರು 6 ಅಂತ ಹೇಳ್ತೀನಿ. ಸೊ 6ನೇ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ. 6, 15, 24 ಅನ್ನೋ ನಂಬರ್ನ, ಜೊತೆಗೆ 2 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ. ಅದು ಕೂಡ ನಿಮಗೆ ತುಂಬ ಪಾಸಿಟಿವ್. ಮತ್ತೆ 5 ಅನ್ನೋ ನಂಬರ್ನ ಕೂಡ ನೀವು ಫಾಲೋ ಮಾಡಿದ್ರೆ ಈ ವರ್ಷ ನಿಮಗೆ ತುಂಬ ಲಕ್ ಅನ್ನ ನೋಡ್ತಾ ಹೋಗ್ತೀರಿ. ಇವಾಗ ವೃಷಭ ರಾಶಿ ಮೇಡಮ್ ಅವರೇ ಬಹಳ ವಿಶೇಷದ ವೈಬ್ರೇಷನ್. ವೃಷಭ ರಾಶಿಗೆ ಇಷ್ಟೊಂದು ಯೋಗವನ್ನು ಕೊಡ್ತಾ ಇದ್ದೀವಿ. ಲಾಭಾಧಿಪತಿ ಶನಿ ರಾಶಿ ಮೇಲೆ ಬೀಳ್ತಾರಿಂದ ಅದ್ಭುತವಾಗಿ. ಗುರು ಕೂಡ ಧನಸ್ಥಾನದಲ್ಲಿದ್ದಾನೆ 100%. ರಾಹು ಸುಖ ಸ್ಥಾನದಲ್ಲಿ ಇದ್ದಾನೆ, ಬಹಳ ವಿಶೇಷ. ಸಿಂಹ ರಾಶಿಲಿದ್ದಾನೆ. ಆದರೆ ಇದೆಲ್ಲ ಈ ವರ್ಷ ಶನಿ ಚೇಂಜ್ ಆಗಲ್ಲ, ಗುರು ಚೇಂಜ್ ಆಗ್ತಾರೆ. ಆದರೆ ವೃಷಭ ರಾಶಿಗೆ ಅತಿ ಹೆಚ್ಚು ಅದ್ಭುತವಾದ ಮರ ಅಂತ ಹೇಳಿದಾಗ ನೇರಳೆ ಮರ ಹೇಳ್ತಾರೆ, ನೇರಳೆ ಮರ ಹೇಳ್ತಾರೆ. ಈ ಮರದಲ್ಲೂ ಕೂಡ ಏನು ಇಷ್ಟ, ಯಾಕಂದ್ರೆ ನೇರಳೆ ಮರ ಚಂದ್ರನಿಗೆ ಇಷ್ಟವಾದ ಮರ. ಬಹಳ ವಿಶೇಷವಾಗಿ ರೋಹಿಣಿ ನಕ್ಷತ್ರ ಚಂದ್ರ ಹುಚ್ಚನಾಗಿರ್ತಾನೆ ವೃಷಭ ರಾಶಿಲಿ. ಆ ಹುಚ್ಚನಿಗೂ ನೇರಳೆ ಮರಕ್ಕೂ ಏನು ಸಂಬಂಧ, ಬಹಳ ಅದ್ಭುತವಾಗಿ. ಮತ್ತೆ ಯಾವೆಲ್ಲ ನೀವು ಮುತ್ತಿನ ಸ್ಟೋನನ್ನು ಯೂಸ್ ಮಾಡಿದ್ರ, ಡೈಮಂಡ್ ನೀವು ಕೂಡ ಯೂಸ್ ಮಾಡಿದ್ರ, ತುಂಬ ವೈಬ್ರೇಷನ್ ಅದು ನಿಮ್ಮ ಎನರ್ಜಿ ಏನು ಮೇಡಮ್. ಅದು ಸ್ಟೋನ್ ಹಾಕಿದ್ರ ಅದು ನಿಮ್ಮದು ಅದಲ್ಲ. ಇನ್ನೊಂದು ರೌಂಡ್ ಡಾಲರ್ ಹಾಕಿದ್ರೆ ಅದು ಏನು ಮೇಡಮ್, ಅದು ಯೋಗ ಏನು, ಅದು ಸ್ಟೋನ್ ಯೋಗ ಏನು, ಅದನ್ನ ಹಾಕ್ತಾ ಯಾವೆಲ್ಲ ರಾಶಿ ಹಾಕ್ಬೋದು ನಿಮ್ಮ ಒಪಿನಿಯನ್ ಪ್ರಕಾರ? ಎಲ್ಲರೂ ಹಾಕ್ಬೋದಾ, ಯಾವ ರಾಶಿ ಹಾಕ್ಬೋದು? ನನ್ನ ಒಪಿನಿಯನ್ ಪ್ರಕಾರ ಕೆಲವೊಂದು ಸ್ಟೋನ್ ಅನ್ನ ಅವರ ಜಾತಕವನ್ನ ತೋರ್ಸ್ಕೊಂಡು ಹಾಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಇವಾಗ ಏನೋ ಸಿಕ್ಕತ್ತೆ, ಯಾವ್ದೋ ನೋಡ್ತಾರೆ, ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ನನ್ನ ರಾಶಿ ಇವಾಗ ವೃಷಭ ರಾಶಿ ಅಂದಿದ ತಕ್ಷಣ ಅದಕ್ಕೆ ಶುಕ್ರ ಅಧಿಪತಿ, ನಾನು ಡೈಮಂಡ್ ಹಾಕ್ಬೋದು ಅಂತ ಡೈಮಂಡ್ ತಗೊಂಡು ಹಾಕೊಂಡ್ ಬಿಡ್ತಾರೆ. ಕಟಕ ರಾಶಿಯವರು ಮುತ್ತನ್ನ ತಗೊಂಡು ಹಾಕೊಂಡ್ ಬಿಡ್ತಾರೆ. ಆದ್ರೆ
ರಾಶಿಯಾಧಿಪತಿ ಅವ್ರಿಗೆ ಗ್ರಹಗಳು ಎಲ್ಲಿದ್ದಾವೆ ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ಆ ಒಂದು ಗ್ರಹಗಳು ಎಲ್ಲಿದೆ ಅಂತ ನೋಡ್ಕೊಂಡು ನೀವು ಈ ಸ್ಟೋನ್ ಅನ್ನ ಯೂಸ್ ಮಾಡಿದ್ರೆ ಖಂಡಿತ 1000% ನಿಮ್ಗೆ ಪಾಸಿಟಿವ್ ಆಗುತ್ತೆ. ಅದು ಬಿಟ್ಟು ನಿಮ್ಮ ರಾಶಿ, ಇವಾಗ ರಾಶಿ ಕಟಕ ರಾಶಿಗೆ ರಾಶಿಯಾಧಿಪತಿ ಚಂದ್ರನೇ ಇರಬಹುದು, ಆದ್ರೆ ಚಂದ್ರ ಯಾವ್ದು ಒಂದು ಜಾಗದಲ್ಲಿ ಇದ್ದಾನೆ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ನೀವು ಜಾತಕ ವಿಮರ್ಶೆ ಮಾಡಿಸ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ಕಣ್ಣಿಗೆ ನೋಡಿದ್ದೆಲ್ಲ ತಗೊಂಡು ಹಾಕೊಳ್ಬೇಡಿ. ಮತ್ತೆ ನಿಮ್ಗೆ ಫೇವರ್ ಅಂತ ಹೇಳಿರ್ತೀವಿ. ಇವಾಗ ನೋಡಿ, ವೃಷಭ ರಾಶಿಯವರಿಗೆ ತುಂಬಾ ಫೇವರು ಡೈಮಂಡ್. ಸೊ ಡೈಮಂಡ್ ಆಗಕ್ಕಾಗಲ್ಲ ಮೇಡಮ್. ಇವಾಗ ನೀವು ಶುಕ್ರ ಗ್ರಹ ಬ್ಯಾಸ್ಲೆಟ್ ಕೊಡ್ತೀರಾ, ಕುಬೇರ ಗ್ರಹ ಬ್ಯಾಸ್ಲೆಟ್ ಕೊಡ್ತೀರಾ, ಇದರಿಂದ ಏನೆಲ್ಲ ಲಾಭ ಬರುತ್ತೆ? ಮತ್ತೆ ನೀವು ಹಾಕಿರೋ ಡಾಲರ್ ಹಾಕ್ಬೋದು. ಎಲ್ಲರೂ ಹೆಣ್ಮಕ್ಳು ನೀವು ಬಹಳ ಎಲ್ಲರೂ ನಿಮ್ಮನ್ನ ಕೇಳಿದ್ದಾರೆ. ನಾನು ನೋಡಿರೋ ಮಟ್ಟಿಗೆ ವಿನಯ್ ಗುರುಜಿ ಕೇಳಿದ್ದಾರೆ ನಿಮ್ಮನ್ನ. ಅವ್ರು ವಿನಯ್ ಅವ್ರು ಹೆಂಗ್ ಕೇಳಿದ್ರು ಹಾಸ್ಟೆಲ್ ನೀವು ಹೇಳ್ತೀರಾ ಹೇಳಿ? ಅವ್ರು ಕೇಳಿದ್ದು ಅದು ಶನಿಗೆ ಸಂಬಂಧಪಟ್ಟಿದ್ದ ಅಂತ ಕೇಳಿದ್ರು. ಶನಿಗೆ ಸಂಬಂಧಪಟ್ಟಿದ್ದು ವಿನಯ್ ಗುರುಜಿ ಆಗಿರ್ಬೋದು, ಅರ್ಜುನ್ ಗುರುಜಿ ಆಗಿರ್ಬೋದು. ಅದು ತುಂಬಾ ಜನ ಗುರುಜಿಗಳು ನಿಮ್ಮನ್ನ ನೋಡಿದ್ರೆ ಬಗ್ಗೆ ಕೇಳಿದ್ದಾರೆ. ಅದು ಏನು, ಅದು ವೈಬ್ರೇಷನ್, ಅದು ಯಾವೆಲ್ಲ ರಾಶಿ ಹಾಕ್ಬೋದು, ನಿಮ್ ರಾಶಿಗೆ ಅದು ಸೂಟ್ ಆಗುತ್ತಾ, ನೀವು ಹಾಕಿದ್ಮೇಲೆ ಏನೇನು ಚೇಂಜಸ್ ಆಯಿತು? ಯಾಕಂದ್ರೆ ನೀವು ಚೆಕ್ ಮಾಡಿದ್ರೆ ಬೇರೆಯವ್ರಿಗೆ ಕೊಡ್ತೀರಾ. ಈ ಸ್ಟೋನ್ಸ್ ಆಗಿರ್ಬೋದು, ಈ ಒಂದು ಮುತ್ತು, ಇದು ದೇವ್ರದ ನಿಮ್ದ ಇಲ್ಲ ಅಂಗಡಿಯಲ್ಲಿ ತಗೊಂಡಿದೆ, ಏನ್ ಮಾಡವ್ರೆ ಮುತ್ತಿನ ಸರ. ರೋಹಿಣಿ ವೃಷಭ ರಾಶಿಗೆ ಚಂದ್ರನೇ ಪವರ್ಫುಲ್. ಇದು ಯಾವ ತರ ಮುತ್ತಿನ ಸರ ಹಾಕ್ತಾರೆ, ಜನ ಸುಮ್ಮನೆ ಹಾಕ್ತಾರೆ. ನೀವೇನಾದ್ರು ಪೂಜೆ ಮಾಡ್ಸಿದಾರ, ಯಾಗ ಮಾಡ್ಸಿದಾರ, ಇಲ್ಲ ಒಂದು ಪವರ್ದ, ಒಂದು ದೇವ್ರದ, ಏನ್ ಮೇಡಮ್ ಅದು ವೈಬ್ರೇಷನ್? ನೋಡಿ, ನನ್ನ ಪ್ರಕಾರ ನನಗೆ ಹೇಳ್ಬೇಕು ಅಂತಂದ್ರೆ, ಪ್ರತಿ ಗ್ರಹಗಳು ಚೇಂಜ್ ಆದಾಗ ಮಂತ್ಲಿ, 1 ತಿಂಗಳಿಗೊಂದ್ಸತಿ, 1.5 ತಿಂಗಳಿಗೊಂದ್ಸತಿ ಗ್ರಹಗಳು ಚೇಂಜ್ ಆಗ್ತಾ ಹೋಗುತ್ತೆ. ಆ ಗ್ರಹಗಳು ಬದಲಾದಾಗೆಲ್ಲ ನಾನು ತುಂಬಾ ಜನಕ್ಕೋಸ್ಕರ, ಅಂದ್ರೆ ಎಲ್ಲರಿಗೋಸ್ಕರ, ನನ್ನೊಬ್ಬಳಿಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ ನಾನು ಕೆಲವೊಂದು ಟೆಂಪಲ್ ನ ವಿಸಿಟ್ ಮಾಡ್ತೀನಿ. ಗ್ರಹಗಳ ಬದಲಾವಣೆ ಆದಾಗ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ನವಗ್ರಹ ಟೆಂಪಲ್ಗೆ ವಿಸಿಟ್ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನ ಮಾಡಿಸ್ತೀವಿ. ಸೊ ಅಲ್ಲಿ ಮಾಡಿಸಿದಾಗ ಕೆಲವೊಂದು ವಸ್ತುಗಳು ಅಲ್ಲಿ ಆ ದೇವ್ರ ಮೇಲೆ ಇದ್ದು ಎಲ್ಲೋ ಒಂದ್ ಕಡೆ ನಮ್ಗೆ ಪಾಸಿಟಿವ್ ಆಗತ್ತೆ ಅಂತ ಗೊತ್ತಾಗಿದ ತಕ್ಷಣ ಹೇಗೋ ಅವ್ರ ಹತ್ರ ಇಂದ ಪೂಜೆ ಮಾಡಿ ಇಸ್ಕೊಂಡ್ ಬರ್ತೀವಿ. ಸೊ ಈ ಒಂದು ಮುತ್ತಿನ ಸರನು ಕೂಡ ಅದೇ. ಇದು ಒಂದು ಅಮ್ಮನವರ ಟೆಂಪಲ್ ಅಲ್ಲಿ, ಇದು ಒಂದು ಕುಂಭಕೋಣಂಲ್ಲಿ ರಾಹು ಪೂಜೆಗೆ ಅಂತ ಹೋದಾಗ ಅಲ್ಲಿ ಭದ್ರಕಾಳಿಯ ಒಂದು ದೇವಸ್ಥಾನದಲ್ಲಿ ಈ ಒಂದು ಮುತ್ತಿನ ಸರವನ್ನ ಇಸ್ಕೊಂಡು ಹೌದು, ಹೋಮ ಮಾಡಿ ಇದನ್ನ ತುಂಬಾ ಪೂಜೆ ಮಾಡಿ ದೇವ್ರಿಗೆ ಕೇಳ್ತಾ ಇದ್ದೀನಿ. ಎಲ್ಲ ದೇವ್ರ ಬಗ್ಗೆ ಜ್ಯೋತಿಷ ಮಾತಾಡ್ಬೇಕು. ದೇವ್ರ ಕತ್ತಲಿರೋ ಅಂತದ್ದು ತುಂಬಾ ಪುಣ್ಯವಾದ ದಿನ ಅವತ್ತು, ಪೌರ್ಣಮಿ ದಿನ. ಈ ಒಂದು ಮುತ್ತಿನ ಸರವನ್ನ ಆ ದೇವ್ರ ಕೊಳ್ಳಿಂದ ಇಸ್ಕೊಂಡು ನನ್ನ ಒಂದು ಕೊರಳಿಗೆ ಹಾಕೋ ಬಂದೆ. ಇದನ್ನ ಹಾಕೊಂಡ್ ಬಂದಾದ್ಮೇಲೆ ತುಂಬಾನೇ ಮಿರಾಕಲ್ಸ್ ನಡೆದಿದೆ. ಯಾಕಂದ್ರೆ ನಾವು ಏನೇ ಒಂದು ವಸ್ತು ನಾವು ಒಂದು ಜನಕ್ಕೆ ಪ್ರೇಯರ್ ಮಾಡಿ ಕೊಡ್ಬೇಕಾದ್ರೆ ಫಸ್ಟ್ ಅದನ್ನ ತಗೊಂಡೋಗಿ, ನಾನು ಹೇಳ್ದೇವೆ ಗ್ರಹಗಳು ಬದಲಾದಾಗ ತಗೊಂಡೋಗಿ ನಾವು ಅಲ್ಲಿ ಪೂಜೆ ಮಾಡಿಸಿ ಹೋಮ ಹವನಗಳು ಮಾಡಿಸಿ ಅದಕ್ಕೆ ಒಂದು ಪಾಸಿಟಿವ್ ಎನರ್ಜಿಯನ್ನ, ಅದು ಪೌರ್ಣಮಿ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ಇಂಥ ದಿನಗಳಲ್ಲಿ ಪಾಸಿಟಿವ್ ಆಗುವಂತ ದಿನಗಳಲ್ಲಿ ನಾವು ಅದಕ್ಕೆ ಒಂದು ಶಕ್ತಿಯನ್ನ ತುಂಬಿಸ್ಕೊಂಡು ತಗೊಂಬಂದು ಜನಗಳಿಗೆ ಕೊಡ್ತೀವಿ. ಸೊ ನಮ್ಮ ಹತ್ರ ಬರುವಂತಹ ನಮ್ಮ ಕ್ಲೈಂಟ್ಗಳನ್ನೇ ಅದನ್ನ ಕೊಡ್ತೀವಿ. ಅದೇ ರೀತಿ ಇದು ಕೂಡ ಹಾಗೆ ಇತ್ತು. ಮತ್ತೆ ಈ ಒಂದು ಸ್ಟೋನ್ ಬಂದು ಇದು ನಂದು ಕುಂಭರಾಶಿ ಆಗಿರೋದ್ರಿಂದ ನನಗೆ ಶನಿಗೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು. ಆದ್ರೆ ಎಲ್ಲವೂ ಕಲರ್ ನೋಡಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತಲ್ಲ, ಕೆಲವೊಂದು ಸ್ಟೋನ್ಗಳು ನಮ್ಮ ಅದೃಷ್ಟಕ್ಕೂ ಕೂಡ ಇರುತ್ತೆ. ಆ ಅದೃಷ್ಟದ ಒಂದು ಸ್ಟೋನ್ಗಳನ್ನ ನಾವು ಕೊಟ್ಟಾಗ ಖಂಡಿತ ಅವರ ಒಂದು ಲೈಫ್ ಅಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಈ ಸ್ಟೋನ್ ಕ್ರಿಸ್ಟಲ್ ಇಂತಿಂತದ ಬಳಸ್ಬೇಕು ಅಂತ ಇಷ್ಟ ಇರುತ್ತೆ. ಒಬ್ಬರು ಅದೇ ನಕ್ಷತ್ರ ಹುಟ್ಟರು ಅವ್ರಿಗೆ ಅದು ಆಗ್ಬರಲ್ಲ, ಆ ದಶೆ ನಡೀತಿದ್ರು ಅವ್ರಿಗೆ ಆಗ್ಬರಲ್ಲ. ಈ ತರ ಎಲ್ಲ ಇದೆ. ನಾನು ಕೂಡ ಅಷ್ಟೆಲ್ಲ ಜನ ಹೇಳ್ತೀನಿ. ನೀವು ನೋಡೋ ಪ್ರಕಾರ ನೀವು ಹಾಗೆ ಚೆಕ್ ಮಾಡಿ ಹೇಳ್ತಾ ಇದ್ದೀರಾ? ಹೌದು. ಇವಾಗ ಕೆಲವೊಂದು ಸ್ಟೋನ್ಗಳು, ಇವಾಗ ನಾನು ಏನ್ ಹೇಳ್ದೆ ಹೇಳಿ, ವಜ್ರ ಅವ್ರಿಗೆ ರಾಶಿಗೆ ಇರಬಹುದು, ಆದ್ರೆ ಅದೇ ದಶೆ ಅವರ ಜಾತಕದಲ್ಲಿ ಆ ಶುಕ್ರನೇ ಕೆಟ್ಟಿದ್ರೆ ಆ ಡೈಮಂಡ್ ಅವ್ರ ದಶ ನಡೀತಾ ಇದ್ರು ಕೂಡ ಆ ಡೈಮಂಡ್ ಹಾಕೊಂಡಾಗ ಅದೆಲ್ಲೋ ನೆಗೆಟಿವ್ ಆಗುತ್ತೆ. ಅದೇ ರೀತಿ ನಾವು ಕೊಡುವಂತ ಕ್ರಿಸ್ಟಲ್ ಆಗಿರ್ಬೋದು, ನಾವು ಕೊಡುವಂತ ಸ್ಟೋನ್ ಆಗಿರ್ಬೋದು, ಕೆಲವೊಂದು ಸ್ಟೋನು ಕೆಲವೊಂದು ಕ್ರಿಸ್ಟಲ್ ಅವರ ಒಂದು ಅವ್ರಿಗೆ ಅವ್ರ ಜಾತಕಕ್ಕೆ ಆಗಿಲ್ಲ ಅಂದ್ರೆ ನಾವು ಅದನ್ನ ಕೊಡೋದಿಲ್ಲ. ಕೆಲವ್ರು ಹೇಳ್ತಾರೆ, ನನಗೆ ಚಂದ್ರ ಚೆನ್ನಾಗಿದ್ದಾನೆ, ನನಗೆ ಗುರು ಚೆನ್ನಾಗಿದ್ದಾನೆ, ನನಗೆ ಯಾಕೆ ಇದಾಗಲ್ಲ, ನನಗೆ ಯಾಕೆ ಇದನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಹಾಗಲ್ಲ. ಅವ್ರ ಗ್ರಹ ಅವ್ರಿಗೆ ಯಾವ ಚೆನ್ನಾಗಿದೆ, ಅವ್ರಿಗೆ ಶನಿನೇ ತುಂಬಾ ಚೆನ್ನಾಗಿರ್ಬೋದು ಅವರ ಒಂದು ಜಾತಕದಲ್ಲಿ, ಆ ದಶೆ ನಡೀತಾ ಇರ್ಬೋದು. ಅಂತ ಟೈಮಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತ ಸ್ಟೋನು ಕ್ರಿಸ್ಟಲ್ ಕೊಟ್ಟಾಗ ಅವರ ಅದೃಷ್ಟ ಇನ್ನ ದುಪ್ಪಟ್ಟಾಗ್ತಾ ಹೋಗುತ್ತೆ. ಅವ್ರ ಏನೇ ಕೆಲಸ ಮಾಡಿದ್ರು ಅದ್ರಲ್ಲಿ ಅವ್ರು ಅನ್ಕೊಂಡಿರೋದಕ್ಕಿಂತ ಲಕ್ ಜಾಸ್ತಿ ಬರ್ತಾ ಹೋಗುತ್ತೆ. ವೃಷಭ ರಾಶಿ ಲಕ್ಕಿ ನಂಬರ್ ಯಾವ್ದು ಫಾಲೋ ಮಾಡೋದು? ವೃಷಭ ರಾಶಿ ಲಕ್ಕಿ ನಂಬರ್ ಅಂತಂದಾಗ 2, 6, 5, 9,
ಈ ನಂಬರ್ನ ಫಾಲೋ ಮಾಡಿದ್ರೆ ತುಂಬಾ ಪಾಸಿಟಿವ್. ಅದನ್ನ 2 ಅಂದ್ರೆ ಮೇಡಮ್ ಅವ್ರು ಹೇಳ್ತಾರೆ 2 11 20 29 ಹೇಳ್ತಿದ್ರೆ, ಅದೇ ತರ 5 14 23 ಪ್ರೆಡಿಕ್ಷನ್ ಮಾಡ್ತಾ ಹೋದ್ರು. ಅದಾದ್ಮೇಲೆ ನೀವು ಹೇಳಿದಂತ ನಂಬರ್ಸ್ 9 9 18 27 ಹೇಳ್ತಾ ಹೋದ್ರು. ತುಂಬಾ ಸಾಕು. ಅದನ್ನೆಲ್ಲ ಡಬಲ್ ನಂಬರ್ ಆಗಿ ಆಡ್ ಮಾಡ್ಕೊತಾ ಹೋಗಿ ಬಹಳ ಒಬ್ಬರುತ್ತೆ. ವೃಷಭ ರಾಶಿ ಅತಿ ಹೆಚ್ಚು ಲಕ್ ಬರಕ್ಕೆ ಯಾವ ಕಲರ್ನ ಯೂಸ್ ಮಾಡ್ಬೇಕು ಮೇಡಮ್? ವೃಷಭ ರಾಶಿಯವರು ಅತಿ ಹೆಚ್ಚು ಲಕ್ ಬರೋದಕ್ಕೆ ಅವರ ಡ್ರೆಸ್ ಕಾಸ್ಟ್ಯೂಮ್ ಆಗಿರ್ಬೋದು ಅಥವಾ ಅವ್ರಿರೋ ಜಾಗ ಆಗಿರ್ಬೋದು, ನಿಮ್ಮ ಕಾಸ್ಟ್ಯೂಮ್ಸ್ ತುಂಬಾ ಜನ ಕೇಳಿದ್ದಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ತುಂಬಾ ಜನ ಆಂಕರ್ಗಳೆಲ್ಲ ಕೇಳಿದ್ದಾರೆ, ನೀವು ತುಂಬಾ ಚೆನ್ನಾಗಿ ಡ್ರೆಸ್ ಹಾಕ್ತಾರೆ, ಕಾಸ್ಟ್ಯೂಮ್ ಮಾಡ್ತೀರಾ. ನಿಮ್ಮ ರಹಸ್ಯ ನೀವು ಶುಕ್ರ ಚೆನ್ನಾಗಿದ್ದಾನ? ನಿಮಗೆ ಶುಕ್ರ ಏನಾದ್ರು ಲಾಭ 11ನೇ ಮನೆ 4ನೇ ಮನೆ ಸುಖ ಸ್ಥಾನಾಧಿಪತಿ ಆಗಿದ್ದಾನ? ಏನಾಗಿದೆ ನಿಮಗೆ? ಕೆಲವೊಬ್ಬರಿಗೆ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನೋಡಿದ ತಕ್ಷಣ ಅದನ್ನ ಚೂಸ್ ಮಾಡಿ ತಗೊಳ್ತಾರೆ. ಅಂದ್ರೆ ಅವ್ರ ಜಾತಕದಲ್ಲೇ ಆ ಗ್ರಹಗಳು ಕೂಡ ಬಲವಾಗಿರುತ್ತೆ. ಒಬ್ರು ಯಾರು ಜಾತಕ ತೋರ್ಸ್ಕೊಂಡೇ ಇರಲ್ಲ, ಆದ್ರೆ ಅವ್ರಿಗೆ ಆ ಟೇಸ್ಟ್ ಇರುತ್ತೆ. ಯಾವ್ದೋ ಒಂದು ಏನೇ ಆಗ್ಲಿ, ಒಂದು ವಸ್ತು ಆಗ್ಲಿ ವ್ಯಕ್ತಿಯನ್ನಾಗ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ನಿಪುಣರಾಗಿರ್ತಾರೆ. ಅವರ ಗ್ರಹಗತಿಗಳು ಆತರ ಮಾಡಿಸುತ್ತೆ. ನನಗೂ ಅಷ್ಟೇ ನೋಡಿ, ನನಗೆ ಶುಕ್ರ 11ನೇವನಾಗಿ ನನಗೆ 3ನೇ ಮನೇಲಿ ಇರ್ತಾನೆ ನನ್ನ ಲಗ್ನಕ್ಕೆ. ಹಾಗಾಗಿ ನೋಡಿದ ತಕ್ಷಣ ಅಂದ್ರೆ ಸ್ವಲ್ಪ ಚೂಸ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಅದನ್ನ ಕ್ರಿಯೇಟಿವ್ ಮಾಡಿ ಹಾಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ವೃಷಭ ರಾಶಿಯವರಿಗೆ ಖಂಡಿತ ಕೂಡ ಒಳ್ಳೊಳ್ಳೆ ಪಾಯಿಂಟ್ ಹೇಳಿ. ವೃಷಭ ರಾಶಿ ಬಂದಾಗ ವೃಷಭ ರಾಶಿಯವರು ನೋಡಿ, ಬಿಳಿ ಬಣ್ಣವನ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ತುಂಬಾ ಲಕ್ ಬರುತ್ತೆ. ಅದೇ ರೀತಿ ನೀಲಿ ಬಣ್ಣ ಕೂಡ ಅವ್ರಿಗೆ ಲೈಟ್ ಬ್ಲೂ ಮತ್ತೆ ಲೈಟ್ ಪಿಂಕ್ ಕಲರ್ ಯೂಸ್ ಮಾಡಿದ್ರೆ ಖಂಡಿತ ಅವ್ರಿಗೆ ಪಾಸಿಟಿವ್ ಜಾಸ್ತಿ ಆಗುತ್ತೆ. ಅದು ಅವರ ಕಾಸ್ಟ್ಯೂಮ್ ಆಗಿರ್ಬೋದು, ಅಥವಾ ಅವರು ಬೆಡ್ರೂಮ್ ಅಲ್ಲಿ ಆಗಿರ್ಬೋದು, ಅವರ ಮನೆಯಲ್ಲಿ ಆಗಿರ್ಬೋದು, ಅವ್ರು ಕುತ್ಕೊಳ್ಳೋ ಜಾಗದಲ್ಲಿ ಆಗಿರ್ಬೋದು, ಅವ್ರ ಆಫೀಸಲ್ಲಿ ಆಗಿರ್ಬೋದು, ಈ ಒಂದು ಕಲರ್ಗೆ ಅವರು ಎಲ್ಲ ಥೀಮ್ ಅನ್ನ ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಯೋಗವನ್ನ ನೋಡ್ತಾ ಹೋಗ್ತಾರೆ. 2026ರಲ್ಲಿ 2027 ಕೂಡ ಗುರು ಬದಲಾವಣೆ ಆಗೋದು. ಮಿಗತಾ ಕ್ರಿಸ್ಟಲ್ ನ್ಯೂಮರಾಲಜಿ ಅಷ್ಟು ಆಗಿರುವಂತ ಲೇಡಿ ಸೂಪರ್ ಸ್ಟಾರ್ ಸಾಕಷ್ಟು ಪರಿಹಾರವನ್ನು ಹೇಳ್ತಾರೆ. ವೃಷಭ ರಾಶಿಗೆ ಎಷ್ಟು % ಲಾಭ ಇದೆ ಈ ವರ್ಷ 2026ರಲ್ಲಿ? ವೃಷಭ ರಾಶಿಯವರಿಗೆ ಸ್ವಲ್ಪ ಅವ್ರ ಮಾತಿನ ಮೇಲೆ, ಅವ್ರ ನಡವಳಿಕೆ ಮೇಲೆ ಸ್ವಲ್ಪ ನಿಗಾ ಇಟ್ಕೊಂಡ್ರೆ 90% 99% ರಿಸಲ್ಟ್ ಅವ್ರದ್ದು ಅಂತ ಹೇಳ್ಬೋದು. ವೃಷಭ ರಾಶಿ ಶೇರ್ ಮಾರ್ಕೆಟ್ ಆಗಿರೋದು, ಫಾರಿನ್ ಕೆಲಸ ಆಗಿರೋದು, ಗೌರ್ಮೆಂಟ್ ಕೆಲಸ ಇರೋದು, ಮದುವೆ ಮಕ್ಕಳಾಗೋದು, ಇದೆಲ್ಲ ಎಷ್ಟು % ನಡೀತಿದೆ? ಅದೆಲ್ಲವೂ ಕೂಡ ಅವ್ರಿಗೆ 90% ಆಗುತ್ತೆ. 90% ಆಗುತ್ತೆ. ಮಿಗತಾ ಕ್ರಿಸ್ಟಲ್ ನ ನೀವು ಏನಾದ್ರು ಯೂಸ್ ಮಾಡಿದ್ರೆ, ವಾಸ್ತು ಕಿಟ್ ನ ಯೂಸ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಇರುತ್ತೆ. ವೃಷಭ ರಾಶಿ ಸ್ವಲ್ಪ ಓದಲ್ಲ, ಓದಕ್ಕೇನಾದ್ರು ಸ್ಟೋನ್ ಕೊಡ್ತೀರಾ ವೃಷಭ ರಾಶಿಯವರು? ವೃಷಭ ರಾಶಿಯವರಿಗೆ ಎಜುಕೇಶನ್ ಸ್ಟೋನ್ ಅಂತ ನಮ್ಮಲ್ಲಿ ಸಿಗುತ್ತೆ. ಅದರ ಒಂದು ಬ್ರೇಸ್ಲೆಟ್ ಕೂಡ ಸಿಗುತ್ತೆ. ಅದನ್ನ ಜಸ್ಟ್ ಏನಿಲ್ಲ, ಅವರ ಒಂದು ಮನೆಯಲ್ಲಿ ಅವರೆಲ್ಲಿ ಓದ್ತಾರೆ ಆ ಜಾಗದಲ್ಲಿ ಆ ಒಂದು ಸ್ಟೋನ್ ಇಟ್ಕೊಂಡ್ರೆ ಸಾಕು, ಖಂಡಿತವಾಗ್ಲು. ಆಮೇಲೆ ಲೈಫ್ ಟೈಮ್, ಇವಾಗ ಒಬ್ರು ಒಂದು ಸ್ಟೋನ್ ತಗೊಳ್ತಾರೆ, ಅವ್ರ ಮನೇಲಿ ಇರೋರು ಎಲ್ಲರಿಗೂ ಕೂಡ ಅದು ಯೂಸ್ ಆಗುತ್ತೆ. ಆ ಒಂದು ಸ್ಟೋನ್ ಅನ್ನ ಇಟ್ಕೊಂಡಾಗ ಖಂಡಿತ 99 ಅಲ್ಲ 100,000% ನಿಮ್ಗೆ ಪಾಸಿಟಿವ್ ಆಗುತ್ತೆ. ಓಕೆ, ವೃಷಭ ರಾಶಿಯವರು ಯಾವ ರುದ್ರಾಕ್ಷಿನ ಯೂಸ್ ಮಾಡಿದ್ರೆ ಒಳ್ಳೇದು? ಯಾವ ಟೆಂಪಲ್ ಅವರ ಫೇವರೇಟ್ ಟೆಂಪಲ್? ವೃಷಭ ರಾಶಿಯವರು ನನಗೆ ತಿಳಿದ ಮಟ್ಟಿಗೆ ತಿರುವಣ್ಣಾಮಲೈ ಅರುಣಾಚಲೇಶ್ವರ ತುಂಬಾ ಫೇವರೇಟ್ ಟೆಂಪಲ್ ವೃಷಭ ರಾಶಿ. ಅದೇ ತರ ರುದ್ರಾಕ್ಷಿನ ಯಾವ ಫಾಲೋ ಮಾಡ್ರೆ ಒಳ್ಳೇದು? ರುದ್ರಾಕ್ಷಿ ಅಂತ ಬಂದಾಗ ಅವರು 6 ಮುಖದ ರುದ್ರಾಕ್ಷಿ ಯೂಸ್ ಮಾಡಿದ್ರೆ ತುಂಬಾ ಪಾಸಿಟಿವ್. ಎಲ್ಲ 6 ಪಡಿಯಪ್ಪ ಸ್ವಾಮಿ ಮೇಲೆ ಹೋದ್ರೆ ಒಳ್ಳೇದತ್ತೆ. ಕುಂಭಕೋಣ ಮೇಲೆ ಅಂತ ಹೌದು, ಹೋಗ್ಬೋದು ಸ್ವಾಮಿ ಮಲೆಗೆ. ವಿಷ್ಣುವನ್ನ ಮತ್ತೆ ಲಕ್ಷ್ಮೀ ವೆಂಕಟೇಶ್ವರನನ್ನ ಆರಾಧಿಸಿದ್ರೆ ತುಂಬಾ ಪಾಸಿಟಿವ್. ಪೌರ್ಣಮಿಲಿ ಹೋಗ್ಬೇಕಾ ತಿರುಪತಿಗೆ? ಇಲ್ಲ ಒಂದು 11 ಪೌರ್ಣಮಿಗೆ ಹೋಗ್ಬೇಕಾ? ಇಲ್ಲ 21 ಪೌರ್ಣಮಿಗೆ? ಯಾವ್ದು ಹೇಳ್ತಾರೆ? ಪೌರ್ಣಮಿ ದಿನ ಆದ್ರೂ ಹೋಗ್ಬೋದು, ಅಥವಾ ಪ್ರತಿ ಶುಕ್ರವಾರ ಕೂಡ ಇವ್ರು ಹೋದ್ರೆ, ಪ್ರತಿ ಅಂದ್ರೆ ತಿಂಗಳಲ್ಲಿ 1 ಶುಕ್ರವಾರನೋ 2 ಶುಕ್ರವಾರನೋ ವಿಸಿಟ್ ಮಾಡಿದ್ರೆ ಅತಿ ಹೆಚ್ಚು ಪಾಸಿಟಿವ್ ಬರುತ್ತೆ ಇವ್ರಿಗೆ. ವೃಷಭ ರಾಶಿ ಬಗ್ಗೆ ಸಾಕಷ್ಟು ಮಿಗತಾ ಮೇಡಮ್ ಹೇಳಿದ್ರೆ, ಅರುಣಾಚಲೇಶ್ವರನ ಟೆಂಪಲ್ ಅತಿ ಹೆಚ್ಚು ಅಟೆಂಡ್ ಮಾಡಿ ತುಂಬಾ ಒಳ್ಳೇದಾಗುತ್ತೆ. ಅದೇ ತರ 6 ಮುಖ ರುದ್ರಾಕ್ಷಿ ಯೂಸ್ ಮಾಡಕ್ಕೆ ಹೇಳಿದ್ರೆ, ಮತ್ತು 6 ಪಡೆಯಪ್ಪನ ಹೇಳಿದ್ರೆ ವೃಷಭ ರಾಶಿಯವರಿಗೆ ತುಂಬಾ 80% ಲಕ್ ಇದೆ ಅಂತ ಹೇಳ್ತಾರೆ. ಅವ್ರು ಕ್ರಿಸ್ಟಲ್ನ ಕರೆಕ್ಟಾಗಿ ಯೂಸ್ ಮಾಡಿ, ಸ್ಟೋನನ್ನ ಯೂಸ್ ಮಾಡಿ, ವಾಸ್ತು ಕಿಟ್ನ ಯೂಸ್ ಮಾಡಿ ತುಂಬಾ ಲಕ್ಕನ್ನ ಕಾಣುತ್ತೆ. ಮತ್ತೆ ಎಜುಕೇಶನ್ ಸ್ಟೋನ್ ಕೂಡ ಬರುತ್ತೆ, ಒಳ್ಳೇದಾಗುತ್ತೆ. ಮಿಗತಾ ಕ್ರಿಸ್ಟಲ್ ನ್ಯೂಮರಾಲಜಿನ ಸ್ಕ್ರೀನ್ ಮೇಲೆ ಹೋಗ್ತಿರೋಂಥ ನಂಬರ್ಗೆ ಕರೆ ಮಾಡಿ, ಫೋನ್ ಆಗಿ ಮಾತಾಡಿ. ಇಷ್ಟ ತನಕ ವೃಷಭ ರಾಶಿ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ರೆ ಧನ್ಯವಾದಗಳು.